ವಿಶೇಷವಾಗಿ ಹೇಳುವಂತ ಇವತ್ತಿನ ಪಂಚಾಂಗ ಸ್ವಲ್ಪ ಎಲ್ರಿಗೂ ಪರಿಚಯ ಆಗ್ಲಿ ಅಂತ. ಕ್ರೋಧಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ. ಇವತ್ತು ಚತುರ್ಥಿ, ಚೌತಿ, ಭಾರ್ಗವ ವಾಸರ, ಸಂಸ್ಕೃತದಲ್ಲಿ ಹೇಳಿದ್ರೆ ಶುಕ್ರವಾರ, ರೋಹಿಣಿ ನಕ್ಷತ್ರ, ಆಯುಷ್ಮಾನ್ ಯೋಗ, ಅದರ ಮೇಲೆ ಉಪರಿ ಸೌಭಾಗ್ಯ ಯೋಗ. ಬೆಳಗ್ಗೆ ಆಯುಷ್ಮಾನ್ ಇತ್ತು, ಆಮೇಲೆ ಸೌಭಾಗ್ಯ ಯೋಗ, ಭದ್ರಕರಣ, ತಿಥಿ ವಾರ ನಕ್ಷತ್ರ ಯೋಗ ಕರ್ಣ. ಇದು ಪಂಚ ಅಂಗಗಳು, ಅದಕ್ಕೆ ಪಂಚಾಂಗ ಅಂತ ಹೇಳೋದು. ಎಲ್ರಿಗೂ ಪರಿಚಯ. ಇವತ್ತೇನು 12 ಏಪ್ರಿಲ್ ಅನ್ನೋದು ಬೇಗ ನೆನಪರುತ್ತೆ. ಅದ್ರ ಬದಲು ಅಷ್ಟೇ ಸುಲಭವಾಗಿ ಇದನ್ನ ಹೇಳ್ಬೇಕು. ಚೈತ್ರ ಮಾಸದ ಶುಕ್ಲ ಪಕ್ಷದ ಚತುರ್ಥಿ, 12 ಏಪ್ರಿಲ್ 2024 ಹೇಳ್ತಿರಲ್ಲ. ಕ್ರೋಧಿ ನಾಮ ಸಂವತ್ಸರ, ಚೈತ್ರ ಮಾಸ, ಶುಕ್ಲ ಪಕ್ಷ. ಯಾಕೆಂದ್ರೆ 2 ಪಕ್ಷದಲ್ಲೂ ಇದೆ ತಿಥಿಗಳು. 15 ಇದು ಬಂದ್ರೆ ಶುಕ್ಲ ಪಕ್ಷದಲ್ಲಿ 15 ಇದು ಪೌರ್ಣಮಿ ಆದ್ರೆ ಅಮಾವಾಸ್ಯೆನಲ್ಲಿ ಕೃಷ್ಣ ಪಕ್ಷದಲ್ಲಿ ಅಮಾವಾಸ್ಯೆ ಬರುತ್ತೆ ಲಾಸ್ಟ್. ಸೊ ಪಕ್ಷ ಇಸ್ ಆಲ್ಸೋ ಇಂಪಾರ್ಟೆಂಟ್. ಹೀಗೆ ಪಂಚಾಂಗ ಪ್ರತಿದಿನ ಒಂದ್ಸಲಿ ಪಂಚಾಂಗ ನೋಡೋದ್ ಕಲ್ತ್ಕೊಳ್ಳಿ. ಅದಕ್ಕೆ ಇವಾಗ ನಾನು ಮೇಡಿಟೇ ರೂಲ್, ಬೆಳಗ್ಗೆನು ಕೂಡ ಪಂಚಾಂಗ ಹೇಳ್ಬಿಟ್ಟು ಮಾಡುವಂತ. ಸರಿ, ಪುರುಷ ಸೂಕ್ತ. ಈ ಪುರುಷ ಸೂಕ್ತದ ಬಗ್ಗೆ ಬಹಳ ಮುಖ್ಯ ಏನು ಅಂದ್ರೆ, ಪೂರ ವೇದವನ್ನ ಕಂಪ್ಲೀಟ್ ಹೇಳಿದ್ರೆ ಏನ್ ಬರುತ್ತೋ ಆ ಫಲ ಬರುತ್ತೆ ಅಂತ ಏನು ಬರ್ದಿರಿ. ಇಟ್ಲಸ್ ಒಂದು ಪುರುಷ ಸೂಕ್ತ. ಸ್ನಾನ ಮಾಡಬೇಕಾದ್ರೆ ಅಗಮರ್ಷಣ ಸೂಕ್ತ, ಪುರುಷ ಸೂಕ್ತ ಹೇಳ್ಕೊಂಡು ಸ್ನಾನ ಮಾಡಬಹುದು. ಏನು ಅಷ್ಟೊಂದು ಅಂದ್ರೆ, ಪುರುಷ ಅಂದ್ರೆ ನಾರಾಯಣ ಏವ ಅಥ ಪುರುಷೋಹ ವೈ, ಇಲ್ಲೇ ಇದೆ ನಾರಾಯಣ ಉಪನಿಷತ್ತು, ಆಮೇಲೆ ಬರುತ್ತೆ ಕಡೆನಲ್ಲಿ ಅದು. ಸೊ ಇವತ್ತು ಪುರುಷ ಸೂಕ್ತ. ನಿನ್ನೆ ಒಂದು ಅನುವಾಕ ಹೇಳಿ ಅಷ್ಟಕ್ಕೆ ನಿಲ್ಸಿತ್ತು. ಇವತ್ತು ಮತ್ತೆ ಹೇಳೋಣ. ಅದ್ಕೋ ಅಸ್ಮದ್ ಗುರುಭ್ಯೋ ನಮಃ. ಹರಿ ಓಂ. ಯಶ್ಚಂದಸಾಂ ವೃಷಭಃ ವೃಷಭಃ ವಿಶ್ವರೂಪಃ ಷಣ್ವಿಶೇಷಣ ಛಂದೋಭ್ಯೋದ್ ಅಮೃತಾತ್ ಸಂಬಭೂವ ಸಮೇಂದ್ರಃ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣಃ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಭೂರಿ ವಿಷ್ಟ್ರುವಂ ಬ್ರಹ್ಮಣ ಕೋಶೋಸಿ ಮೇಧಯಾ ಪಿಹಿತಃ ಸುತಂ ಮೇ ಗೋಪಾಯ. ಅಷ್ಟು ಅಲ್ಲಿಗೆ ಮೊದಲು ಆರಂಭದಲ್ಲಿ ಪ್ರಾರ್ಥನೆ ಮಾಡುವಂತದ್ದು. ಈಗ ಪುರುಷ ಸೂಕ್ತಕ್ಕೆ ಬರೋಣ. ಪುಸ್ತಕದ ಬಾರಿ ಪುರುಷ ಸೂಕ್ತ. ಸುಮ್ನೆ ಪುಸ್ತಕ ನಿನ್ಗೆ ಜೊತೆಗಿರೋದು. ಯು ಶುಡ್ ಕಾನ್ಸಂಟ್ರೇಟ್ ಆನ್ ವಾಟ್ ಐ ಸೇ. ಫುಲ್ ಕಾನ್ಸಂಟ್ರೇಟ್ ಮಾಡೋ ಬರುತ್ತೆ. ಜೊತೆಗೆ ಅವರು ಕೂಡ ಹೇಳ್ತಾ ಇರ್ತಾರೆ, ಅದ ಮಿಸ್ ಆಗೋದಿಲ್ಲ. ಸೊ ನಾನ್ ಹೇಳೋದು ಕಳಿಸ್ಬೇಕು, ರಿಪೀಟ್ ಮಾಡ್ಬೇಕಾದ್ರೆ ಅವ್ರು ಹೇಳೋದನ್ನು ಕಳಿಸ್ಕೊ. ಯು ಆಲ್ಸೋ ಸೇ.
सहस्रशीर्षः पुरुषः सहस्राक्षः सहस्रपात् स भूमिं विश्वतो वृत्वा अत्यतिष्ठद्दशाङ्गुलम् पुरुष ये वेदगं सर्वम् यद्भूतं यच्च भव्यम् उतामृतत्वस्येषानः यदन्नेन तिरोहति एतावानस्य महिमा अतो जायागश्च पूरुषः आदोऽस्य विश्वा भूतानि त्रिपादस्यामृतं दिवि त्रिपादोर्ध्व उदैत् पुरुषः आदोऽस्येह भवात् पुनः ततो विश्वं व्यक्रामत् आशनः नाशने अभि तस्माद्विरडजायत विराजो अधिपुरुषः स जातो अत्यरिच्यत पश्चाद्भूमिमथो पुरः यत्पुरुषेण हविषा देवा यज्ञमतन्वत वसन्तो अस्य सीदाज्यम् ग्रीष्म इद्वः शरद्धविः
सप्तास्यासन् परिधयः त्रिसप्त समिधः कृताः त्रिसप्त ಕೂಡ ಅದೇ ತ್ರಿಹಿ ಸಪ್ತ ಸಾಕ್ ಸಾವತ್ತು ತ್ರಿಸಪ್ತ ಒತ್ತಕ್ಷರ ಅಕ್ಕ ಅನ್ನ ಯು ಸ್ಟ್ರೆಸ್ ಇಟ್ ಒತ್ತಕ್ಷರ ಅದು ಕನ್ನಡದಲ್ಲಿ ತ್ರಿಸಪ್ತ ಸಾಕ್ ಸಾವತ್ತು ತ್ರಿಸಪ್ತ ಸಮಿಧ ಕೃತ ತಿರುಪಿಯು ತ್ರಿಸಪ್ತವೇ ಅಂತೆ ತ್ರಿಸಪ್ತ ಇದೇನೇ ಡಿಫರೆನ್ಸ್ ಗೊತ್ತೈತೆ ಎದುರುಗಡೆ ಕೂತ್ಕೊಂಡ್ರೆ ಯಾರು ತಪ್ಪು ಮಾಡಿದ್ರು ವಿ ಕ್ಯಾನ್ ಮೇಕ್ ಔಟ್ ಅದನ್ನ ಕರೆಕ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ಯಾಕೆಂದ್ರೆ ಒಂದ್ಸಲಿ ನಿಮ್ಗೆ ಅದು ರೆಕಾರ್ಡ್ ಆಗ್ಬಿಟ್ರೆ ಆಮೇಲೆ ಇದು ಪಿನ್ನೆ ವರ್ಷಿಂದ ಭಗವದಾನ ವರ್ಕ್ಶಾಪ್ ಒಂದ್ಸಲಿ ಮಾಡಿದೆ ಎಲ್ಲ ಏನ್ ಅವ್ರಿಗೆ ಉಪನಿಷತ್ತು ಇದ್ರದ್ದೆಲ್ಲ ಆಗ್ಬಿಟ್ಟಿದೆ ಅಂತ ಪುರುಷ ಸೂಕ್ತದಲ್ಲೇನೆ ಮಿಸ್ಟೇಕ್ಗಳು ಅವ್ರಿಗೆ ಬೇಸರ ಆಯ್ತು ಏನು ನನಗೆ ಇದ್ರಲ್ಲೇನ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ನೀವು ತಪ್ಪು ತಿಳ್ಕೊಬೇಡಿ ನಾನು ರಿಪೇರಿ ಮಾಡ್ಬೇಕು ಆಸ್ ಎ ಡ್ಯೂಟಿ ನನಗೆ ಸರಿಯಾಗಿ ಹೇಳಿಲ್ಲ ಮತ್ತೆ ಮತ್ತೆ 10 ಸಲ ಒಂದೊಂದು ಮಿಸ್ಟೇಕ್ಗಳನ್ನ ರಿಪೇರಿ ಮಾಡಿ ಇದು ಬಟ್ಟೆ ಕೊಡಿ ಕ್ಲೀನ್ ಹೊಲ್ದು ಬಿಡ್ತಾನೆ ಟೈಲರ್ ಈ ರಿಪೇರಿ ಕೆಲಸ ಕೊಡಿ ಹಾಗೆ ಯಾಕೆಂದ್ರೆ ಒಂದ್ಸಲಿ ರೆಕಾರ್ಡ್ ಆಗ್ಬಿಟ್ಟಿರುತ್ತೆ ಅದನ್ನ ತಿರುಗಿಸಿ ಈ ಸರಿಯಾದನ್ನ ಕೊಡ್ಬೇಕು ಅದರಿಂದ ಕಲಿಬೇಕಾದ್ರೆ ಇದಕ್ಕೆ ಬಹಳ ಮುಖ್ಯವಾಗಿ ಹೇಳೋದೇನು ಅಂದ್ರೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ಮುಖ್ಯವಾಗಿ ಬರುವಂತದ್ದು ಈಗ ಉಪನಯನ ಬ್ರಹ್ಮೋಪದೇಶದಲ್ಲಿ ಪಲಾಶದಂಡ ಗ್ರಹಣ ಅನ್ನೋದೊಂದು ಪ್ರಧಾನ ಈವೆಂಟ್ ಪಲಾಶದಂಡ ಅಂದ್ರೆ ಮುತ್ತುಗದ ಎಲೆ ಅದಕ್ಕೆ ಸುಶ್ರವ ಅಂತ ಹೆಸರು ಸುಶ್ರವ ಸುಶ್ರವಸಂ ಮಾಕುರು ಯಥಾತ್ವಂ ಸುಶ್ರವ ಇನ್ನೊಂದಷ್ಟು ದಿವಸ ಅಗ್ನಿಕಾರ್ಯನು ಮಾಡ್ದ ಬೆಳಗ್ಗೆ ಸಂಜೆ 2 ಹೊತ್ತುವೆ ದಂಡಕೋಲ್ ಇಟ್ಕೊಂಡು ಪ್ರತಿದಿನ ಈ ಪ್ರಾರ್ಥನೆ ಸುಶ್ರವ ಸುಶ್ರವಸಂ ಮಾಕುರು ಯು ಆರ್ ಎ ವೆರಿ ಗುಡ್ ಲಿಸನರ್ ಮೇಕ್ ಮೀ ಬಿ ಎ ವೆರಿ ಗುಡ್ ಲಿಸನರ್ ಇನ್ ಲರ್ನಿಂಗ್ ವೇದ ಯಾವುದೇ ಒಂದು ವಿದ್ಯೆಗೂ ಕೂಡ ವಿ ಮಸ್ಟ್ ಬಿ ಎ ವೆರಿ ಗುಡ್ ಅಟೆಂಟಿವ್ ಆಗಿರ್ಬೇಕು ಏಕಾಗ್ರತೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ನೀವ್ ಎಲ್ಲೋ ನೋಡ್ಕೊಂಡು ಅಥವಾ ಇಲ್ಲೆಲ್ಲೋ ಮನಸ್ಸಲ್ಲಿ ಹೇಳ್ತಾ ಇದ್ರೆ ಪದವೇ ಹೋಗ್ಬಿಡುತ್ತೆ ಸ್ವರ ಇರ್ಲಿ 10 ದಿವಸ ಹೇಳೋದ್ರಲ್ಲಿ 15 ದಿವಸ ಒಂದು ಪಕ್ಷ ಇದ್ರದ್ದು ಹೋಗುವಂತದ್ದು ಅದ್ರಲ್ಲಿ 5 ದಿವಸ ಅನಧ್ಯಯನಕ್ಕೆ ಹೋಗ್ಬಿಡುತ್ತೆ ಯು ಗಾಟ್ ಓನ್ಲಿ 10 days ಲರ್ನಿಂಗ್ ಆ 10 days ನಲ್ಲಿ ಹೇಗೆ ಡಿಫರೆನ್ಸಸ್ ಅಂದ್ರೆ ಮೊದಲನೇ ದಿವಸ 2ನೇ ದಿವಸ ಯು ಮಸ್ಟ್ ಬಿ ಫ್ಯಾಮಿಲಿಯರ್ ವಿತ್ ದಿ ವರ್ಡ್ಸ್ ಆಮೇಲೆ ನಿಮ್ಮ ಗಮನ ಏನಿರಬೇಕು ಅಂದ್ರೆ ಸ್ವರಗಳ ಬಗ್ಗೆ ಯಾವ್ದು ಉದಾತ್ತ ಯಾವ್ದು ಅನುದಾತ್ತ ಯಾವ್ದು ಸ್ವರಿತ ಇವುಗಳು ಹೇಳಿದ್ವಿ ಅಂತ ಇದಾದ್ಮೇಲೆ ನೆಕ್ಸ್ಟ್ ಅಂದ್ರೆ ಯಾವ್ದು ಅಲ್ಪ ಪ್ರಾಣ ಯಾವ್ದು ಮಹಾಪ್ರಾಣ ಇವುಗಳನ್ನು ಗಮನಿಸೋದು ಹೀಗೆ ಮಾಡಿ 10 ದಿವಸದಲ್ಲಿ ಜೊತೆನಲ್ಲೂ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಳ್ಬೇಕು ಬರೀ ಇಲ್ಲಿ ಹೇಳಿದಷ್ಟೇ ಅಂತ ಬಿಡೋಗಿಲ್ಲ ಯು ಮಸ್ಟ್ ಮನೇಲಿ ಹೋಗಿ 8 ಸಲ 10 ಸಲ ಮತ್ತೆ ಮತ್ತೆ ರಿಪೀಟ್ ಮಾಡಿ ಅದು 10 ದಿವಸ ಹೇಳದ್ನಲ್ಲ ಈ ಪಕ್ಷ ಮುಗಿಯುವಷ್ಟರಲ್ಲಿ ಪುಸ್ತಕ ಇಲ್ಲದೆ ನೀವು ಇಟ್ ಶುಡ್ ಬಿ ನಿಮಗೆ ವಾಚೋ ವಿಧೇಯವಾಗಬೇಕು ಕಂಠಸ್ಥವಾಗಬೇಕು ಬೈ ಹಾರ್ಟ್ ನಾವು ಬಾಯ್ ಹಾರ್ಟ್ ಅಂತಿದ್ವಿ ತಪ್ಪ ಇದ್ರಲ್ಲಿ ಹೇಳ್ವೆ ಬಾಯ್ ಹಾರ್ಟ್ ಪಣ್ಣು ಬಾಯ್ ಹಾರ್ಟ್ ಅಲ್ಲ ಬೈ ಹಾರ್ಟ್ ಇದು ಹೃದಯದಿಂದ ಬರ್ಲಿ ಅಂತಂದ್ರೆ ಪುಸ್ತಕ ಇಲ್ಲದೆ ಅದು ನಿಮಗೆ ಕಂಠಸ್ಥವಾಗಬೇಕು ಅದಕ್ಕೇನು ಅಂದ್ರೆ ಈ 15 ದಿವಸದಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಆಮೇಲೆ ಇನ್ನೊಂದು 6 ತಿಂಗಳು ನೀವು ಹೇಳದೇ ಇದ್ರು ಕೂಡ ಯು ವಿಲ್ ನೆವರ್ ಗೋ ರಾಂಗ್ ದಿಸ್ ಈಸ್ ದಿ ಬ್ಯೂಟಿ ಆಫ್ ಲರ್ನಿಂಗ್ ಒಂದ್ಸಲಿ ನೀವ್ ಎಲ್ಲಿ ತಪ್ಪು ಮಾಡ್ತೀರೋ ಅದೇ ಜಾಗದಲ್ಲಿ ಮತ್ತೆ ತಪ್ಪು ಮಾಡ್ತೀರಿ ನೆನ್ನೇನು ಹೇಳ್ದೆ ತ್ರಿಸಪ್ತ ಅನ್ಬೇಕಾದ್ರೆ ಅದೇ ಜಾಗದಲ್ಲಿ ತಪ್ಪು ಮಾಡ್ತೇನೆ ಎಷ್ಟು ಆಶ್ಚರ್ಯವಾಗುತ್ತೆ ಅಂದ್ರೆ ಯಾಕೆಂದ್ರೆ ಇಟ್ ಹಸ್ ಬಿನ್ ರೆಕಗ್ನೈಸ್ಡ್ ಫಸ್ಟ್ ಮಾಡ್ಬೇಕಾದ್ರೆ ತ್ರಿಸಪ್ತ ಸಮಿಧ ಕೃತಾಹ ತ್ರಿಸಪ್ತ ಇದು ಈಗ ನಹ ಕ್ಷೇಮೋ ಅಸ್ತು ನಹ ಬೆಳಗಿನ ಇದ್ರಲ್ಲಿ ಭದ್ರಂ ಕರ್ಣೇ ವಿಷ್ಣುನೆ ಆಮದೇವ ಸ್ವಸ್ತಿ ನಃ ಪೂಷಾ ಸ್ವಸ್ತಿ ನ ಪೂಷಾ ನನಗೆ ಸ್ವಸ್ತಿಯನ್ನು ಮಾಡಬೇಡ ಕ್ಷೇಮವನ್ನು ಮಾಡಬೇಡ ಅಂತ ಬರುತ್ತೆ ಕೇಳೋದ್ರಲ್ಲಿ ಲಕ್ಷ್ಮೀರ್ನಾಶಯಾಮ್ಯಹಂ ಅಲ್ಲಿ ಅಲಕ್ಷ್ಮೀರ್ನಾಶ ಬಿಡಿಸ್ಬೇಕಾಗಿಲ್ಲ ಅಕ್ಕ ಅಂತಂದ್ಬಿಟ್ಟು ಉದಾತ್ತಕ್ಕೆ ಹೋದ್ರೆ ಅಲ್ಲಿ ಬರುತ್ತೆ ಪ್ರಾಣಪಾನ ಪ್ರಾಣ ಅಪಾನ ಪ್ರಾಣಪಾನ ಪಾ ಉದಾತ್ತ ದಟ್ ಈಸ್ ಅಪಾನ ಅಲ್ಲಿ ಬಂತು ಅಕ್ಷರ ಸೇರಿದೆ ಅಲ್ಲಿ ಪ್ರಾಣ ಅಪಾನ ಬಿಡಿಸಿ ಹೇಳ್ಬೇಕಾಗಿಲ್ಲ ಹಾಗೆ ಇಲ್ಲೂ ಅಷ್ಟೇ ಇಲ್ಲಿ ಕ್ಷುತ್ಪಿ ಪಾಸ ಮಲಾನ್ ಜ್ಯೇಷ್ಠ
ಅಲಕ್ಷ್ಮೀರ್ನ ಲಕ್ಷ್ಮೀರ್ನ ಶಯಾಮ್ಯಂ, ನನ್ನಲ್ಲಿರೋ ಲಕ್ಷ್ಮಿ ನಾಶವಾಗ್ಲಿ. ಅರ್ಥ ಏನಿರ್ಬೇಕು? ಸ್ವರ ಅಲ್ಲಿ ಜೊತೆನಲ್ಲಿ ಸರಿಯಾಗಿ ಬಂದ್ರೆ ಅವಗ್ರಹ ಒಂದ್ ಬರುತ್ತೆ ಅಲ್ಲಿ. ಇದನ್ನ ಸರಿಯಾಗಿ ಅಂದ್ರೆ ಸೂಕ್ಷ್ಮವಾಗಿ ಗಮನಿಸ್ಬೇಕು, ಹೇಳಬೇಕಾದ್ರೆ ಸರಿಯಾಗಿ. ವೇದವನ್ನ ಭಗವಂತ ಈ ಮುತ್ತುಗದ ಮರದ ಕೆಳಗಡೆ ಹೇಳಿದ ಬ್ರಹ್ಮಾದಿಗಳಿಗೆ, ಇವುಗಳು ಚೆನ್ನಾಗಿ ಕೇಳಿಸ್ಕೊಂಡು ಎಲೆ, ಅದಕ್ಕೆ ಸುಶ್ರವ ನಾಮ, ಚೆನ್ನಾಗಿ ಕೇಳಿಸ್ಕೊಂತು ಅಂತ. ಅದಕ್ಕೆ ಆ ಹಿರಿಮೆ ಏನು ಅಂದ್ರೆ ಮಧ್ಯಮೇನ ಪರ್ಣೇನ ಜುಹುಯಾತ್. ಹೋಮ ಮಾಡ್ಬೇಕಾದ್ರೆ ಒಂದು ಪ್ರಧಾನ ದರ್ವಿ, ಇನ್ನು ಇತರ ದರ್ವಿ, ಮುತ್ತುಗದಲ್ಲೇನೆ ಆಗ್ಬೇಕು, ಇನ್ ಯಾವ್ಯಾವ್ದು ಎಲೆ ಮಾಡಂಗಿಲ್ಲ. ಆ ಪ್ರಧಾನ ದರ್ವಿ ಮಧ್ಯಮೇನ ಪರ್ಣೇನ ಜೋಯಾತ್. ನೀವು ಇದು ಪ್ರಧಾನ ದರ್ವಿ ಇದಕ್ಕೆ ಇಟ್ಕೊಳ್ತೀರ. ಎರಡು ಒಟ್ಟಿನಲ್ಲಿ ಹೋಮಕ್ಕೆ ಯೂಸ್ ಮಾಡುವಂತ ಎಲೆಗಳು ಪ್ರಧಾನ ದರ್ವಿಗಳಾಗಬೇಕು, ಇದನ್ನ ಹೇಳುವಂತ. ಮತ್ತೆ ಮರಕ್ಕೂ ಸ್ವಲ್ಪ ಅಹಂಕಾರ ಬಂದಂತೆ, ನಾನು ವೇದದಲ್ಲಿ ಯಜ್ಞಗಳಲ್ಲಿ ಹಾಕ್ತೀನಿ ಅಂತ. ಆ ಮುತ್ತುಗದ ಹೂವು ಅದಕ್ಕೆ ಯಾವ್ದಕ್ಕೂ ಉಪಯೋಗ ಇಲ್ಲ, ಭಗವಂತನಿಗೆ ಇಲ್ಲ. ಅದು ತ್ರಿಗುಣಾತ್ಮಕವಾದದ್ರಲ್ಲಿ ಬಹಳ ಎಚ್ಚರಿಕೆಯಿಂದ ಇರ್ಬೇಕು ಅನ್ನೋ ಸಂದೇಶ. ಏನಕ್ಕೆ ಪರ್ಫೆಕ್ಟ್ ಆಗಿ ಬಂದ್ಬಿಡುತ್ತೆ. ಅದ್ರ ಬಗ್ಗೆ ತುಂಬಾ ಪ್ರೈಡ್ ಬೇಡ, ಕಲೀದ್ ಸರಿ, ಎಸ್, ಪಾಂಡಿತ್ಯಂ ಗ್ರಹಿತ್ವ ಬಾಲ್ಯೇನ ತಿಷ್ಠ ಆಸೀತ್ ಅಂತ ಅನ್ನೋದು. ಇದೇನಾಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಸರಿಯಾಗಿ ಬಂತು, ಅವನ್ ತಪ್ಪು ಮಾಡ್ತಾ, ಇವನ್ ತಪ್ಪು ಮಾಡ್ತಾನೆ, ಆ ಕಡೆಗೆ ನಾನ್ ಪರ್ಫೆಕ್ಟ್ ಆಗಿ ಹೇಳ್ತೀನಿ. ಪರ್ಫೆಕ್ಟ್ ನಾನು ಹೇಳಿ, ಆದ್ರೆ ನಾನ್ ಹೇಳ್ತಾ ಇದ್ದೀನಿ ಅನ್ನೋ ಜಂಬ ಬೇಡ. ಅದು ಮುತ್ತುಗದ ಗಿಡದ ವೃತ್ತಾಂತದಲ್ಲಿ ಇದೆಲ್ಲ ಬರುವಂತ. ಸೊ ಅದರಿಂದ ಸರಿಯಾಗಿ ಕೇಳಿಸ್ಕೋಬೇಕು. ಅದಕ್ಕಾಗಿ ಇದಕ್ಕೆ ಶ್ರುತಿ ಅಂತ ಹೆಸರು. ಈಗ ಸರಿಯಾಗಿ ಕೇಳಿಸ್ಕೊಂಡು ಹೇಳಿದ್ರೆ ನೀವು ತಪ್ಪೋದಿಲ್ಲ. ಇದು ಬಹಳ ಮುಖ್ಯವಾದದ್ದು. ಯಾಕೆ ಅಂದ್ರೆ ಭಗವಂತನಿಗೆ ಆರಾಧನೆ ಮಾಡಬೇಕಾದ್ರೆ ಪುರುಷ ಸೂಕ್ತದಿಂದಾನೇ ಮಾಡುವಂತದ್ದು ವೇದ ವಿಧಿ. ಇಪ್ಪ ತೆಂಗಲೆ ಇದರದಾಯ್ತು, ನಾನೆಲ್ಲ ಆರಾಧನೆಗೆ ಭಗವನ್ ಸಮಾರಾಧನಾಭಿಮುಖೋ ಭವ ಅಂದ್ರೆ ಆರಾಧನೆಗೆ ಅರುಳ ವೇಣುಂ ಅಂತಾರ, ತಪ್ಪೇನಿಲ್ಲ. ಆದ್ರೆ ಪುರುಷ ಸೂಕ್ತದಿಂದ ಅಭಿಷೇಕಕ್ಕೆ ಪುರುಷ ಸೂಕ್ತ ಬರದೇ ಇದ್ರೆ ಮಾತ್ರ ನೀವು ನೀರಾಟ ಹೇಳ್ಬೋದು, ಗೊತ್ತೈತೆ. ವೇದ ಮಂತ್ರಗಳು ಇದರಿಂದ, ಇವೆಲ್ಲ ನಿತ್ಯ ಗ್ರಂಥದಲ್ಲಿ ಆಧಾರ ಏನು ಅಂದ್ರೆ ರಾಮಾನುಜರು ಇಜ್ಜಾ ಕಾಲ ಸ್ತುತಿ ಓಯಂ ಅಕ್ನೋಂಶ ಸಮುಪಾಗತಾ. ಇಜ್ಜಾ ಕಾಲ ಅಭಿಗಮನ ಉಪಾದಾನ ಇಜ್ಜಾ ಸ್ವಾಧ್ಯಾಯ ಯೋಗ ಒಂದು ದಿವಸನ 5 ಕಾಲ ಮಾಡಿದ್ದು. 3ನೇ ಕಾಲ ಅಂದ್ರೆ ಸುಮಾರು 11:30 12 ಗಂಟೆ ಅಷ್ಟರಲ್ಲಿ ಸ್ನಾನ ಮಾಡಿ ಪತ್ನಿ ಅಡಿಗೆನೂ ಸಿದ್ಧ ಮಾಡಿರ್ತಾರೆ. ನಿಮಗೆ ಇದಕ್ಕೆ ಸಂಭಾರಾನ್ ಸಂರಕ್ಷ್ಯ, ಆರಾಧನೆಗೆ ಬೇಕಾದ ಪುಷ್ಪ ತುಳಸಿ ಇವೆಲ್ಲ. ಬ್ರಾಹ್ಮಣನಿಗೆ ಇನ್ಯಾವ ಉದ್ಯೋಗ ಇರಲಿಲ್ಲ, ಅದಕ್ಕಾಗಿ ಇದೆಲ್ಲ ಮಾಡ್ತಾ ಇದ್ದಿದ್ದು. ಈ ಕೆಲ್ಸಕ್ಕೆ ಹೋಗ್ತೀರಿ, ಕೆಲ್ಸಕ್ಕೆ ಹೋಗೋದ್ರಿಂದ ಆರಾಧನೆ ಮಾಡೋದು ಬೇಡ ಅಂತಲ್ಲ. ಪ್ರತಿದಿನ ಸಾಲಿಗ್ರಾಮ ತೀರ್ಥ ಸ್ವೀಕಾರ ಮಾಡ್ಬೇಕು. ಬ್ರಹ್ಮಚಾರಿಗಳಿಗೂ ಉಂಟು, ಸಮಾಶ್ರಯಣ ಆಗಿರ್ಬೇಕಷ್ಟೇ ಎಲಿಜಿಬಿಲಿಟಿ. ಸಮಾಶ್ರಯಣ ಆದ್ರೆ ಸಾಲಿಗ್ರಾಮ ಮುಟ್ಟೋಕೆ ಯೋಗ್ಯತೆ. ಹೀಗೆ ಒಂದೊಂದು ಇರುವಂತದ್ದು. ಸೊ ಅದರಿಂದ ಆರಾಧನೆ ಮಾಡಿದ ತೀರ್ಥವನ್ನ ಪ್ರತಿದಿನ ಸ್ವೀಕಾರ ಮಾಡ್ಬೇಕು. ಯಾವತ್ತು ಒಂದ್ ದಿವಸ ಮಾಡೋದು, ವಾರಕ್ಕೋಡೆನಲ್ಲಿ, ಇಲ್ಲ ಇನ್ಯಾರೋ ವಾದ್ಯಾರಿಗೆ ಶೋಲಿಕ್ರೆ ಹತ್ತು ಪಂಡದಕ್ಕೆ. ನೀವು ಬ್ರಾಹ್ಮಣರಲ್ವೇ, ನಿಮ್ಗೆ ಅಯೋಗ್ಯತೆ ಇಲ್ವೇ ಪುಣ್ಯ ಹಾಕಿ ಅವ್ರನ್ನ ಕರೆಸ್ಬೇಕು, ನೀವು ಮಾಡಕ್ಕಾಗಲ್ವಾ? ಸೆಲ್ಫ್ ಸಫಿಶಿಯನ್ಸಿ ಎಲ್ಲ ಇರಬೇಕು. ತುಂಬಾ ಡಿಪೆಂಡೆನ್ಸ್ ಅದರ್ಸ್ ಬೇಕಿಲ್ಲ, ಗೊತ್ತಾಯ್ತಾ? ಬೇಕು ಪೌರೋಹಿತ್ಯ ಕೆಲಸ ಇದು ಮಾಡ್ಬೇಕಾದ್ರೆ ಎಲ್ಲದನ್ನು ನಾನೇ ಮಾಡ್ಬಿಡ್ತೀನಿ ಅಂತಿಲ್ಲ. ಆದ್ರೆ ಮಿನಿಮಮ್ ಥಿಂಗ್ಸ್ ಯಾವ್ದಿದೆ, ಒಂದು ಪುಣ್ಯವಾಚನಕ್ಕೆ ನೀವು ಯಾರನ್ನು ಕರಿಬೇಕಾಗಿಲ್ಲ, ಯು ಕ್ಯಾನ್ ಪರ್ಫಾರ್ಮ್. ನಾನು ಅದಕ್ಕೆ ನಮ್ ಗುರುಗಳು ಹೇಳ್ತಾ ಇದ್ದೀನಿ, ಶ್ರಾದ್ದ ಮಾಡೋದ್ ಕಲ್ತ್ಕೊಳ್ಳಿ ಎಲ್ರು. ಅವ್ರು ಕರೆದಾಗ ನಿಮ್ ಮನೆಗೆ ಇವ್ರು ಬರ್ಲಿ, ಇವ್ರ ಮನೆಯಿಂದ ಹೇಳ್ಬೇಕಾದ್ರೆ ನೀವು ಹೋಗಿ. ಡೋಂಟ್ ಎನ್ಕರೇಜ್ ದ ಪ್ರೊಫೆಷನಲ್ ಈಟರ್ಸ್. ಬರೀ ಊಟಕ್ಕೇನೆ ಅವ್ರು ಇರುವಂತಹದ್ದು ಅಂತ ಅದಾಗಬಾರದು. ಹೆಚ್ಚು ಶ್ರಾದ್ದದಲ್ಲಿ ಕೂತ್ಕೋಬಾರದು. ಆದ್ರೆ ಪರಸ್ಪರ ಒಬ್ರಿಗೊಬ್ರಿಗೆ ಸಾಧ್ಯಾಯಿಗಳು ಇದಾದಾಗ ಮಾಡುವಂತದ್ದು. ಸೊ ಯಾರೋ ಒಬ್ರು ಕಲ್ತ್ಕೊಳ್ಳಿ, ಒಬ್ರು ಇದನ್ನ ನಡೆಸಿ ಇದನ್ನ ಶ್ರಾದ್ದವನ್ನ. ನಿಮ್ಮ ಮಿತ್ರರೇನೆ ಸಾಧ್ಯಾಯಿಗಳು, ಅವ್ರು ಕರೆದಾಗ ಇವ್ರ ಮನೆಗೆ ಹೋಗ್ಲಿ, ಇವ್ರು ಬಂದಾಗ ಅವ್ರಿಗೆ. ಸೊ ಅವಾಗೇನು ಅಂದ್ರೆ ಈ ವೈದಿಕ ಸಹಾಯ ಸಭಾ ಅದು ಇದು ಬೇಕಾಗಲ್ಲ, ಶ್ರದ್ಧೆಯಿಂದ ನಡೆಸುವಂತದ್ದು. ಈ ರೀತಿ ಧರ್ಮ ಉಳಿಸ್ಕೊಳ್ಳೋದಕ್ಕೂ ಸಾಧ್ಯ. ಇದೆಲ್ಲ ಡಿಸ್ಕಷನ್ ಅದ್ರಲ್ಲಿದೆ. ಯಾವುದು ಶ್ರೇಯ ವಿಧಾನ, ಏನು ಇದು ಮಾಡೋದಕ್ಕೆ ಪರಿಹಾರಗಳು ಈಗಿನ ಕಾಲಕ್ಕೆ ಅಂತ. ಪಂಡಿತ್ ಕಾರ್ಲೆ ಆಮ ಶ್ರಾದ್ದ ಕೊಡ್ತುಡ್ರೆ ಇದೆಲ್ಲ ಅಲ್ಲ, ಪಾರ್ವಣ ಶ್ರಾದ್ದವನ್ನೇ ಮಾಡ್ಬೇಕು ತಂದೆ ತಾಯಿಗೆ. ಸಂಕಲ್ಪ ಶ್ರಾದ್ದ ಯಾರಿಗ್ ಮಾಡ್ಬೇಕು ಅದು ಯಾರಿಗಿದೆ ಅನ್ನೋದು ಇದೆ ಅಲ್ಲಿ. ನೀವೇನು ಮಾತಾಮಹ ಅಥವಾ ಸೋದರ ಮಾವಂಗೆ ಬೇರೆಯವರಿಗೆ ಮಾಡೋದಾದ್ರೆ ಅಲ್ಲಿ ಸಂಕಲ್ಪ, ಇಲ್ದಿದ್ರೆ ಪಾರ್ವಣ ಶ್ರಾದ್ದನೇ ನಡೆಸುವಂತ.
ಎಲ್ಲ ವಿಧಿವಿಧಾನಗಳು ಎಲ್ಲದಕ್ಕೂ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ. ಯಾವುದು ಕಾರ್ಯ ಯಾವುದೋ ಕಾರ್ಯ, ಅಥಾರಿಟಿ ಏನೋ ಯಾರೋ ಹೇಳಿದ್ದು ಅಂತಲ್ಲ, ಅದು ಆ ರೀತಿ ನಡೆಸ್ಬೇಕು. ಹೀಗೆ ಪ್ರತಿಯೊಂದು ಕೂಡ ಇವಕ್ಕೆಲ್ಲ ಮೂಲ ಏನು ಅಂದ್ರೆ ವೇದವನ್ನು ಸರಿಯಾಗಿ ಕಲಿಬೇಕು. ಸ್ವರಸಹಿತವಾಗಿ ಪದಗಳನ್ನ ಗ್ರಹಿಸೋದಕ್ಕೆ ಸ್ವಾಧ್ಯಾಯ ಅಂತ ಹೆಸರು. ಸ್ವಾಧ್ಯಾಯೋ ಅಧ್ಯೇತವ್ಯ ನೆನ್ನೆ ಹೇಳಿದೆ. ಆಸ್ ಎ ಬ್ರಾಹ್ಮಿನ್ ಯು ಮಸ್ಟ್ ಲರ್ನ್ ವೇದ. ಇದಕ್ಕೆ ಇಲ್ಲವೇ ಇಲ್ಲ, ಅಯ್ಯೋ ಕಲೀಲಿಲ್ಲ ಮಾಡ್ಲಿಲ್ಲ ಅಂದ್ರೆ ಯು ವಿಲ್ ನಾಟ್ ಗೆಟ್ ದಿಸ್ ಬರ್ತ್ ಅಗೇನ್. ಗೊತ್ತಾಯ್ತಾ? ಬ್ರಾಹ್ಮಣ ಜನ್ಮ ಸಿಗೋದಿಲ್ಲ. ವೇದವನ್ನ ಕಲಿಯೋದಕ್ಕೆ ನಿಮಗೆ ಅರ್ಹತೆ ಇದ್ದಾಗ ಕಲಿದೇ ಇದ್ರೆ ಯು ವಿಲ್ ನಾಟ್ ಗೆಟ್ ದಿಸ್ ಬರ್ತ್ ಅಗೇನ್ ಆಸ್ ಎ ಹ್ಯೂಮನ್ ಬೀಯಿಂಗ್. ಇವೆಲ್ಲ ಇರುವಂತದ್ದು. ಅದರಿಂದ ನೀವು ಯಾವುದೇ ಕೆಲಸ ಮಾಡಿ, ಎಲ್ಲೇ ಹೋಗಿ, ಏನಿದೆಯೋ ನಿಮ್ ಹೊಟ್ಟೆ ಪಾಡಿಗೆ ಅದನ್ನ ನೆಗ್ಲೆಕ್ಟ್ ಮಾಡಿಲ್ಲ, ಉಪಾದಾನದಲ್ಲಿ ಅದು ಸೇರುತ್ತೆ. ಆದ್ರೆ ಪ್ರಯಾರಿಟಿ ಇಸ್ ಟು ಲರ್ನ್ ವೇದ. ಫಸ್ಟ್ ಕಲೀರಿ, ಆಮೇಲೆ ಕಲ್ಸಿ. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ, ಷಟ್ಕರ್ಮ ನಿರತ ಬ್ರಾಹ್ಮಣ. ಬ್ರಾಹ್ಮಣನಿಗೆ 6 ಕರ್ಮಗಳು. ಇದು ಒಂದೊಂದು ಮೊಟಕಾಗ್ತಾ ಬರುತ್ತೆ. ಬ್ರಾಹ್ಮಣ ಆದ್ಮೇಲೆ ಕ್ಷತ್ರಿಯ, ಕ್ಷತ್ರಿಯ ಆದ್ಮೇಲೆ ಶೂದ್ರ, ಇವನು ವೈಶ್ಯ, ವೈಶ್ಯ ಆದ್ಮೇಲೆ ಶೂದ್ರ. ತ್ರೈವರ್ಣಿಕರಿಗೆ ಮಾತ್ರ ವೇದಾಧಿಕಾರ, ಅಂತ್ಯಜನಿಗೆ ಇಲ್ಲ. ಅಪಶೂದ್ರಾಧಿಕರಣ ಅಂತ ಬ್ರಹ್ಮಸೂತ್ರದಲ್ಲಿ ಡಿಸ್ಕಷನ್ ಎಲ್ಲ ಇದೆ, ದೊಡ್ಡದು ಚರ್ಚೆ ಎಲ್ಲ. ಎಲ್ಲವನ್ನು ಜಸ್ಟಿಫೈ ಮಾಡ್ತಾರೆ. ಅವ್ರನ್ನ ಕಡಿಮೆ ಮಾಡ್ಬೇಕು, ಅದ್ ಕೀಳ್ ಮಾಡ್ಬೇಕು ಅಂತ. ಯಾರು ಯಾವ್ಯಾವ ಕೆಲಸ ಮಾಡ್ಬೇಕು ಅದನ್ನ ಮಾಡ್ಬೇಕು. ಯಾಕೆ ಇದು ಒಂದು ಹೇಳ್ತಾ ಇದ್ದೀನಿ, ಬ್ರಾಹ್ಮಣೋ ಅಸ್ಯ ಮುಖಮಾಸೀತ್ ಬಾಹು ರಾಜನ್ಯ ಕೃತ. ರಾಜನ್ಯ ಅಂದ್ರೆ ಕ್ಷತ್ರಿಯರು, ಭಗವಂತನ ಭುಜದಿಂದ ಹುಟ್ಟಿದವರು. ಊರು ತದಸ್ಯ ಯದ್ವೈಶ್ಯ, ತೊಡೆಗಳಿಂದ ಹುಟ್ಟಿದವರು ವೈಶ್ಯರು. ವೈಶ್ಯರಿಗೆ ವೃತ್ತಿ ಹೊಟ್ಟೆ ಪಾಡಿದ್ರದಕ್ಕೆ ವ್ಯಾಪಾರ ಇವುಗಳು. ಕ್ಷತ್ರಿಯನಿಗೆ ಧರ್ಮಕ್ಕಾಗಿ ಹೋರಾಡುವಂತಹದ್ದು. ಬ್ರಾಹ್ಮಣ ಭಗವಂತನ ಮುಖದಿಂದ ಉಂಟಾದವನು. ವೇದವನ್ನ ಕಲಿಯೋದು, ಕಲಿಸೋದು ಇವನ್ ಕೆಲಸ. ಇವನು ಈ ಕೆಲಸ ಬಿಟ್ಟುಬಿಟ್ಟು ಒಬ್ಬೊಬ್ರು ಅವರವ್ರದ್ದು ಬಿಟ್ರೆ ಹೀಗಾಗುತ್ತೆ. ಸ್ವಧರ್ಮೇ ನಿಧನಂ ಶ್ರೇಯ, ಪರಧರ್ಮೋ ಭಯಾವಹ, ಇವೆಲ್ಲ ಇರುವಂತಹದ್ದು. ಅರ್ಥ ಐತೆ? ಅದರಿಂದ ಎಲ್ಲವನ್ನು ಪ್ರಧಾನವಾಗಿ ಬ್ರಾಹ್ಮಣನಿಗಿರೋದು ವೇದವನ್ನು ಕಲಿಬೇಕು. ಅದ್ರದ್ದು ಆರಂಭ ಪಂಚಸೂಕ್ತಗಳಿಂದ. ಮೊದಲು ಪುರುಷ ಸೂಕ್ತ, ಆಮೇಲೆ ನಾರಾಯಣ ಸೂಕ್ತ ಇದೆ, ಶ್ರೀ ಸೂಕ್ತ, ಭೂ ಸೂಕ್ತ, ನೀಳಾ ಸೂಕ್ತ. ಇದಾದ್ಮೇಲೆ ಒಂದು ಉಪನಿಷತ್ತು, ನಾರಾಯಣ ಉಪನಿಷತ್ತು. ಅಥರ್ವ ಶಿರಸ್ಸದು, ಅಥರ್ವ ವೇದದ್ದು. ಏತದ್ ಅಥರ್ವ ಶಿರೋ ಯೋಧೀತೆ, ಅದರಲ್ಲಿ ಈ ಅಷ್ಟಾಕ್ಷರಿಯ ಹಿರಿಮೆಯನ್ನು ಹೇಳುವಂತ. ಹೀಗೆ ಸೊ ವೇದ ಕಲೀರಿ, ನಿಮ್ ಶಾಖೆ ಮೊದಲು. ಇದ್ರ ಜೊತೆಗೆ ಋಗ್ವೇದನು ಕಲೀರಿ. ಯಜು ಸಾಮ ಚತುರ್ವೇದಗಳನ್ನ, ಚತುರ್ವೇದಿ 4 ವೇದವನ್ನು ಕಲ್ತವನು. ಇದು ನಮಗೆ ಪ್ರಧಾನವಾಗಬೇಕು. ಇಷ್ಟೆಲ್ಲ ಸಾರಾಂಶ ಏನು ಅಂದ್ರೆ, ದಿ ಇಂಪಾರ್ಟೆನ್ಸ್ ಆಫ್ ಲರ್ನಿಂಗ್ ವೇದ ಎಷ್ಟೆಷ್ಟು ಮುಖ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೆ. ಆದ್ರೆ ಕಲಿಯೋಣ ಅಲ್ಲ, ಇದು ಪ್ರಯಾರಿಟಿ ಆಗ್ಬೇಕು. ಮುಂದಕ್ಕೆ ಹೋಗೋಣ. ಏನಾಯ್ತು? ತ್ರಿಸಪ್ತ ಸಮಿಧ ಕೃತಾಃ ದೇವಾ ಯಜ್ಞಂ ತನ್ಮಾನಾಃ ಅಬಧ್ನನ್ ಪುರುಷಂ ಪಶುಂ ತಂ ಯಜ್ಞಂ ಬರ್ಹಿಷಿ ಪ್ರೌಕ್ಷನ್. ಪುರುಷಂ ಜಾತಮಗ್ರತಃ ತೇನ ದೇವಾ ಅಯಜಂತ ಸಾಧ್ಯ ಋಷಯಶ್ಚ ಯೇ ತಸ್ಮಾದ್ ಯಜ್ಞಾತ್ ಸರ್ವಭೂತಃ
संभृतं वृषधाज्यम् पशुगस्तागश्चक्रे वायव्याने आरण्यान् ग्राम्याश्च ये तस्मात् यज्ञात् सर्वभूतः रुचः सामानि जज्ञिरे छन्दागंसि जज्ञिरे तस्मात् यजोस्तस्मादजायत तस्मादश्वा अजायन्त ये केचो भयादतः गावोह जज्ञिरे तस्मात् तस्माच्चाता अजावयः यत्पुरुषं व्यदधुः कतिधा व्यकल्पयन् मुखं किमस्य कौ बाहु कावोरुपाधा उच्येते ब्राह्मणोऽस्य मुखमासीत् बाहुराजन्यः कृतः ऊरू तदस्य यद्वैश्यः अभ्यागम शूद्रो अजायत चंद्रमा मनसो जातः चक्षो सूर्यो अजायत मुखादिन्द्रश्चाग्निश्च प्राणाद्वायुरजायत नाभ्या आसीदन्तरिक्षम्
शीर्ष्णोद्यौ समवर्तत पद्भ्यां भूमिर्दिशः श्रोत्रात् तथा लोकागम अकल्पयन् वेदाहमेतं पुरुषं महान्तम् आदित्यवर्णं तमसस्तु पारे सर्वाणि रूपाणि विचित्य धीराः नामानि कृत्वा विवदन् यदास्ते धाता पुरस्ताद्यमुदा जहारा शक्रः प्रविद्वान् प्रदिशश्च तस्रः तमेवं विद्वान् अमृत इह भवति नान्यः पन्था अयनाय विद्यते यज्ञेन यज्ञमयजन्त देवाः तानि धर्माणि प्रथमान्यासन् ते हनकं महिमानः सचन्ते यत्र पूर्वे साध्या सन्ति देवाः ವೇದದಲ್ಲಿ ಬರೋದೆಲ್ಲ ಇಟ್ ಇಸ್ ನಾಟ್ ಎ ಮೆಟಫರ್. ಗೊತ್ತಾಯ್ತೆ? ಹೌ ದೀಸ್ 5 ಎಲಿಮೆಂಟ್ಸ್ ಏನು ಹೇಗ್ ಶುರುವಾಯ್ತು, ಹೇಗ್ ಉಂಟಾಯ್ತು, ವಾಟ್ ಯುವರ್ ಸೈನ್ಸ್ ಇಸ್, ಬಿಗ್ ಬ್ಯಾಂಗ್ ಥಿಯರಿ, ಹೌದು ಇದು ಅರ್ಥಿಂಗ್ ಫಾರ್ಮ್ ಆಯ್ತು, ಏರ್ ಹೆಂಗ್ ಉಂಟಾಯ್ತು, ಸ್ಪೇಸ್ ಸ್ಕೈ ನೋಡಿ ಎಲ್ಲ ಬರುತ್ತೆ ಇಲ್ಲಿ. ಚಂದ್ರಮ ಮನಸೋ ಜಾತಃ, ಭಗವಂತ ನಾರಾಯಣ ಅವನ ಶರೀರ ಮನಸ್ಸಿನಿಂದ, ಫ್ರಮ್ ಇಸ್ ಮೈಂಡ್ ಚಂದ್ರ ಉಂಟಾಗಿದ್ದು. ಚಕ್ಷೋ ಸೂರ್ಯೋ ಜಾಯತ, ಭಗವಂತನ ಕಣ್ಣುಗಳಲ್ಲಿ ಸೂರ್ಯ, ಸೂರ್ಯ ಚಂದ್ರ ಅವನ ಚಕ್ಷುಷವು ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ಬೇಕಾದ್ರೂ ಹೇಳ್ತೀವಿ. ಗೊತ್ತಾಯ್ತೆ? ಪದ್ಭ್ಯಾಗಂ ಶೂದ್ರಜ, 4 ವರ್ಣಗಳು ಸೊಸೈಟಿ ಅನ್ನೋ ಒಂದು ಇದ್ರಲ್ಲಿ. ಇವಾಗ ಬ್ರಾಹ್ಮಣ ಬಹಳ ಮುಖ್ಯ ಅಂದ್ರೆ ತಲೆ, ಶರೀರ ಶಿರಹ ಪ್ರಧಾನ ಅಂತಂದ್ರೆ ತಲೆ ಮಾತ್ರ ಇರ್ಲಿ, ಕಾಲ್ ತೆಗೆದ್ಬಿಡಿ, ವಿಲ್ ಇಟ್ ಬಿ ಕಂಪ್ಲೀಟ್ ಬಾಡಿ. ಇಲ್ಲಿ ಒಬ್ರು ಕಡಿಮೆ ಒಬ್ಬ ಹೆಚ್ಚು ಅಂತ ಬರೋಲ್ಲ, ಎಲ್ಲಾರು ಇನ್ಸೆಪರಬಲ್ ಇಂಡಿಸ್ಪೆನ್ಸಿಬಲ್ ಇದು ಸೊಸೈಟಿನಲ್ಲಿ ಇದ್ದಾಗ. 5 ಬೆರಳುಗಳಿದೆ, ಇದು ದಪ್ಪ ಇದೆ, ದಿಸ್ ಇಸ್ ಬಿಗ್, ದಿಸ್ ಇಸ್ ಲಾಂಗ್, ಇದು ಶಾರ್ಟ್ ಆಗಿದೆ. ಇದೆಲ್ಲದನ್ನು ಒಂದೇ ಸಮನಾಗಿ ಯಾಕೆ ಸೃಷ್ಟಿ ಮಾಡ್ಲಿಲ್ಲ? ಒಂದೇ ಸಮನಾಗಿ ಮಾಡ್ಬಿಡಿ, ಕ್ಯಾನ್ ಯು ಹೋಲ್ಡ್ ಇಟ್? ಹಾಗೆ ಇನ್ ದ ಸೊಸೈಟಿ ಸೆಟಪ್ ಆಗ್ಬೇಕಾದ್ರೆ
ಭಗವಂತನ ಇದ್ರಲ್ಲಿ ಬಾಯಿನಿಂದ ಮುಖದಿಂದ ಶಿರಸ್ಸು ಪ್ರಧಾನ ಅಂದ್ರೆ ಕಾಲು ಬೇಡವ. ಪದ್ಭ್ಯಾಗಂ ಶೂದ್ರೋ ಜಾಯತ, ಭಗವಂತನ ಕಾಲಿನಿಂದ ಶೂದ್ರ ಉಂಟಾಗಿದ್ದು. ಮೂರು ತದಸ್ಯ ಯದ್ವೈಶ್ಯ, ತೊಡೆಗಳಿಂದ ವೈಶ್ಯರು. ಬಾಹುರಾಜನ್ಯಕೃತ, ತೋಳುಗಳಿಂದ ಕ್ಷತ್ರಿಯ. ಬ್ರಾಹ್ಮಣ ಮುಖದಿಂದ. ಎಲ್ರೂ ಕೂಡ ಯಾವ್ದು ಕಡಿಮೆ ಯಾವ್ದು ಹೆಚ್ಚು ಇಲ್ಲಿ. ಎಲ್ಲರೂ ಅವರವರ ಡ್ಯೂಟಿಗಳು ಏನೇನಿದೆಯೋ ಅವನ್ ವಹಿಸಿದ್ದು ಅದನ್ನ ಮಾಡ್ಬೇಕು. ಒಂದು ಸೊಸೈಟಿ ಸೆಟಪ್ ಅಂತಂದಾಗ ಎಲ್ಲವೂ ಇರ್ಬೇಕು. ಗೊತ್ತೈತೆ? ಅವರನ್ನ ಎಕ್ಸ್ಪ್ಲಾಯ್ಟ್ ಮಾಡುವಂತ ಎಲ್ಲೂ ಹೇಳಿಲ್ಲ. ಇನ್ನು ಮುಂದಕ್ಕೆ ಚಕ್ಷು ಸೂರ್ಯೋಜಾಯಿತ, ಮುಖಾತ್ ಇಂದ್ರಶ್ಚ ಅಗ್ನಿಶ್ಚ, ಭಗವಂತನ ಮುಖದಿಂದ ಇಂದ್ರ ಅಗ್ನಿ ಇವರುಗಳೆಲ್ಲ ಉಂಟಾಗಿದ್ದು. ಪ್ರಾಣಾತ್ ವಾಯುರಜಾಯಿತ, ಭಗವಂತನ ಪ್ರಾಣದಿಂದ ವಾಯು, ಪ್ರಾಣವಾಯು ಅಂತ ಅದಕ್ಕಾಗಿ ಅದ್ ಹೇಳೋದು. ಈ ಮಾತ್ರ ಹೇಳಿದ್ರ ಅವರು ಪ್ರಾಣದೇವರು ಆಂಜನೇಯ, ಏನು ವಾಯು, ಅವನಿಗೆ ಬಹಳ ಪ್ರಾಮಿನೆನ್ಸ್. ಗಾಳಿ ಉಸಿರಿದ್ಯಾ? ಇವಾಗ ಎಲ್ಲರೂ ಪ್ರಾಣ ಇಕ್ಕದ ಉಸಿರಿಕ್ಕದ ಪರ ಉಸಿರಾಡ್ತಾ ಇದ್ದಾರ ನೋಡು ಅಂತ. ಈ ಉಸಿರಾಟದ ದಿ ಮೊಮೆಂಟ್ ಹಿ ವಾಸ್ ಬಾರ್ನ್, ಅವಾಗ ಶುರುವಾಗಿದ್ದು. ಎಂಡ್ ಯಾವಾಗ ಅಂದ್ರೆ ವೆನ್ ಹಿ ಲೀವ್ಸ್ ದಿಸ್ ಬಾಡಿ. ಅಲ್ಲಿ ತನಕ ದೇರ್ ಇಸ್ ನೋ ಬ್ರೇಕ್ ಫಾರ್ ಇಟ್. ನಿದ್ದೆನಲ್ಲೂ ಅಷ್ಟೇ. ಏನು ನಿಮ್ ಇಂದ್ರಿಯಗಳು ಕಡಿಮೆ ಏನೋ ಟೇಕಿಂಗ್ ರೆಸ್ಟ್, ಬಾಕಿಯ ಇಂದ್ರಿಯಗಳು. ಸುಷುಪ್ತಿ ಸ್ಥಿತಿಗೆ ಹೋದಾಗ ಮನಸ್ಸು ಕೂಡ ಇಟ್ ವಿಲ್ ಬಿ ಇಲ್ಲ. ಸುಷುಪ್ತಿನಲ್ಲಿ ಸ್ವಪ್ನಾವಸ್ಥೆ ಅಂತಂದ್ರೆ ಮನಸ್ಸು ಎಚ್ಚರವಾಗಿರುತ್ತೆ, ಬೇರೆ ಎಲ್ಲ ಮಲಗಿರುತ್ತೆ. ನೀವು ಹಾಸಿಗೆ ಮೇಲೆ ಮಲಗಿದ್ದೀರಿ, ಕಣ್ಣು ಮುಚ್ಕೊಂಡಿದ್ದೀರಿ, ಕೈ ಕಾಲೆಲ್ಲ. ನೀವು ಒಳ್ಳೇದ್ ಮಾಡಿದ್ರೆ ನಿಮಗೆ ಇದು ಸನ್ಮಾನ ಅಲ್ಲಿ ಪ್ರೆಸಿಡೆಂಟ್ ಇಂದ ಡೆಲ್ಲಿನಲ್ಲಿ. ಇಲ್ದಿರಿ ಪನಿಷ್ಮೆಂಟ್. ಯಾರೋ ಕಣ್ಣು ಬಂದು ಯಾರೋ ಕಿರ್ಚ್ಕೊಂಡು ಕಣ್ಣಲ್ಲೆಲ್ಲ ನೀರ್ ಬಂದು ಆಮೇಲೆ ಎಚ್ಚರ ನೋಡಿದ್ರೆ ಹಾಸಿಗೆ ಮೇಲೆ ಇದೆಯೋ, ಅಬ್ಬಾ ಏನ್ ಕೆಟ್ಟ ಕನಸು ಬಿದ್ದಿತ್ತು. ದಟ್ ಎಕ್ಸ್ಪೀರಿಯನ್ಸ್ ನೀವು ಮರ್ತೋಗಿಲ್ಲ. ನಿಮ್ಗೆ ಏನೇನಾಯ್ತು ಅನ್ನೋದೆಲ್ಲ ನರೇಶನ್ ಹೇಳ್ತೀರಿ. ಕನಸಿನಲ್ಲಿ ಕಂಡಂತ ವಸ್ತುಗಳು ಸುಳ್ಳು, ಆದ್ರೆ ಕನಸಿನ ಅನುಭವ ಇದೆಯಲ್ಲ ಅದು ಸುಳ್ಳಲ್ಲ. ಇದು ಯಾಕೆ ಉಂಟಾಗತ್ತೆ ಅಂದ್ರೆ ನೀವು ಮಾಡಿದ ಕರ್ಮಗಳ ಪ್ರಕಾರ. ಅತಿ ಉಗ್ರವಾದದ್ದನ್ನ ಇದ್ರಲ್ಲೂ ಕೂಡ ಕಳಿಸ್ ಮುಗಿಸ್ತಾನೆ. ಕರ್ಮ ಏನ್ ಮಾಡಿರ್ತೀವೋ ಅದು ಅನುಭವಿಸದೆ ತೀರೋಲ್ಲ, ಪುಣ್ಯದ್ದೋ ಪಾಪದ್ದು. ಅದಕ್ಕಾಗಿ ಇವೆಲ್ಲ ಬರುವಂತದ್ದು, ಒಳ್ಳೆ ಕನಸುಗಳು ಕೆಟ್ಟ ಕನಸುಗಳು. ಇದ್ರಲ್ಲೂ ಕೂಡ ದಿಸ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ನಮ್ದಕ್ಕೂ ಅದ್ವೈತ ಇವರಿಗೆ. ಅವ್ರ ಅದ್ವೈತ ಎಲ್ಲಾನು ಸುಳ್ಳು ಅಂತಾರೆ. ನಾವು ಕನಸು ಉಳ್ಳಲ್ಲ. ಕನಸಿನೆಲ್ಲ ಕಂಡ ಪದಾರ್ಥಗಳು ವ್ಯಕ್ತಿಗಳು ಸುಳ್ಳು, ಆದ್ರೆ ಕನಸಿನ ಅನುಭವ ಸತ್ಯ. ಅದು ಕೂಡ ಬಿಕಾಸ್ ಆಫ್ ದಿ ಕರ್ಮ ಸಿದ್ಧಾಂತದಲ್ಲಿ ತಗೊಂಡಾಗ ನಡೆಯುತ್ತೆ ಅಂತ. ಹೀಗೆ ಪ್ರಾಣಾದ್ ವಾಯುರಾಜ ಅಜಾಯತ, ನಾಭ್ಯಾಹ ಆಸೀತ್ ಅಂತರಿಕ್ಷ, ಭಗವಂತನ ನಾಭಿಯಿಂದ ಅಂತರಿಕ್ಷ, ದಿ ಸ್ಕೈ, ಸ್ಪೇಸ್, ಆಕಾಶ ಭಗವಂತನ ನಾಭಿಯಿಂದ ಉಂಟಾಯಿತು. ಶೀರ್ಷ್ಣೋಹೋ ದ್ಯೌಹು ಸಮವರ್ತ, ದ್ಯುಲೋಕ ಅಂತಿದೆ ಮೇಲೆ. 3 ಲೋಕ ಅಂತ ಹೇಳೋದು ಕೇಳಿದಿರಲ್ಲ. ಪೃಥ್ವಿ, ಅಂತರಿಕ್ಷ, ದ್ಯು. ಇದನ್ನೇ ಪಿತೃಗಳು ಕೇಳ್ಬೇಕಾದ್ರೆ ಪೃಥ್ವಿ ಸತ್, ಅಂತರಿಕ್ಷ ಸತ್, ದಿವಿ ಸತ್. ಪಿತೃ, ಪಿತಾಮಹ, ಪ್ರಪಿತಾಮಹ, 3 ಲೋಕಗಳು. ಗೊತ್ತಾಯ್ತಾ? ಎಲ್ಲದಕ್ಕೂ ಅರ್ಥ ಇದೆ ಒಂದೊಂದಕ್ಕೂ ಕೂಡ. ಅವನಿಂದ ದ್ಯುಲೋಕ, ಅಲ್ಲಿ ಅವನ ಶೀರ್ಷದಿಂದ ಉಂಟಾಯಿತು. ಶೀರ್ಷ್ಣೋಹೋ ದ್ಯೌಹು ಸಮವರ್ತದ, ಪದ್ಭ್ಯಾಂ ಭೂಮಿ ದಿಶಃ ಶ್ರೋತ್ರ ಆತೆ. ದಿಕ್ಕುಗಳು ಇವೆಲ್ಲ ಉಂಟಾಗಿದ್ದು ಅವನ ಕಾಲಿನಿಂದ. ವೇದಾಹಂ ಏತಂ ಪುರುಷಂ ಮಹಾಂತಂ, ವೇದಗಳಿಂದಾನೇ ಕೊಂಡಾಡುವಂತ ದೇವನನ್ನ. ಅದರಲ್ಲಿ ಆದಿತ್ಯ ವರ್ಣಂ, ಭಗವಂತನಿಗೆ ಒಂದು ದಿವ್ಯ ಮಂಗಳ ವಿಗ್ರಹ ರೂಪ ಇದೆ. ಅವನು ಸುಮ್ನೆ ಒಂದು ಲೈಟ್ ಅಲ್ಲ, ಇಲ್ಲ ಏನೋ ಒಂದು ಶಕ್ತಿ ಅಲ್ಲ. ಹಿ ಹಸ್ ಗಾಟ್ ಎ ಫಾರ್ಮ್. ದಿವ್ಯ ಮಂಗಳ ವಿಗ್ರಹ ರೂಪ ಇದೆ. ಎಲ್ಲ ದೋಷಗಳಿಂದ ದೂರ ಆಗಿದ್ದಾನೆ. ಇವತ್ ಬೆಳಗ್ಗೆ ಇದರಲ್ಲಿ ಭಗವದ್ ವಿಷಯದಲ್ಲಿ 4ರಿಂದ 5 ಉಭಯ ಲಿಂಗತ್ವ ಅಂತ ಬಂತು. ಏನು ಉಭಯಲಿಂಗ ಅಂದ್ರೆ? ಒಂದು ಅಖಿಲ ಹೇಯ ಪ್ರತ್ಯನಿಗತ್ವ, ಎಲ್ಲ ದೋಷಗಳಿಂದ ದೂರ ಆದವನು. ಭಗವಂತನ ಹತ್ರ ಒಂದು ದೋಷನೂ ಬರ್ಲಿಕ್ಕಾಗಲ್ಲ. ಯು ಕೆನಾಟ್ ಸೇ ರಾಮನ ಅವತಾರದಲ್ಲಿ ಇದು, ಇಲ್ಲ ಪರಶುರಾಮ ಅವನ ಕೋಪ ಆವೇಶ ಬಂತು, ಇಲ್ಲ. ಸಕಲ ಕಲ್ಯಾಣ ಗುಣ ಪೂರ್ಣತ್ವ, ಇದು 2ನೇ ಉಭಯಲಿಂಗತ್ವ ಅಂದ್ರೆ. ಉಭಯ ವಿಭೂತಿ ನಾಯಕ ಅನ್ನೋದು ಬೇರೆ. ನಿತ್ಯಭೂತಿ ವೈಕುಂಠಕ್ಕೂ ಅವನೇ ನಾಯಕ. ಅವನೇ ಸೃಷ್ಟಿ ಇದಂತ ಈ ಚತುರ್ದಶ ಭುವನಾತ್ಮಕ ಅಂಡ ಇದೆಯಲ್ಲ ಅದು. ಇದು ಲೀಲಾ ವಿಭೂತಿ, ಅದು ನಿತ್ಯ ವಿಭೂತಿ. ಈ 2ಕ್ಕೂ ಸೇರಿ ಅವನು ಉಭಯ ವಿಭೂತಿ ನಾಯಕ. ಉಭಯಲಿಂಗತ್ವ ಅಂತಂದ್ರೆ ದೋಷ ಇಲ್ಲದೆ ಇರೋದು, ಎಲ್ಲ ಕಲ್ಯಾಣ ಗುಣಗಳ ಆಗರ ಇವನು.
ಇದನ್ನ ನಮ್ಮ ಆಳ್ವಾರ್ ಬಹಳ ಸುಂದರವಾಗಿ ಹೇಳ್ತಾರೆ ಅಂತ. ಬರೀ ಒಂದು ಇಂಟ್ರೊಡಕ್ಷನ್, ಅದರಲ್ಲೇನೆ ಅಷ್ಟು ವಿವರವಾಗಿ ಬರುತ್ತೆ. ಸುಮಾರು 80 ಪುಟ ಇದೆ. ಎನ್ ಇಂಟ್ರೊಡಕ್ಷನ್ ಟು ತಿರುವಾಯ್ಮೊಳಿ ಭಗವದ್ ವಿಷಯ. ಅದಕ್ಕೆ ಬಂದದ್ದು ಕಿಡಾಂಬಿ ಇವರು ಕುರುಹೈ ಪಿರಾನ್ ಪಿಳ್ಳಾನ್ ಅವರು ಬರೆದಂತ 6000 ಆಮೇಲೆ 9,000 9,000, ಪನ್ನೀರಾಯಿರಪ್ಪಡಿ 12,000, 24,000 24,000, ಈಡು 36,000. ಇದು ಫರ್ದರ್ ಎಕ್ಸ್ಪ್ಲೇಷನ್ ಎಲ್ಲ ಒಂದೊಂದಕ್ಕೂ. ಏನು ಅಂದ್ರೆ ಅದೇ ಹೇಳಿರೋದನ್ನೇನೆ ಬೇಕಾದಷ್ಟು ಪುರಾಣಗಳು, ರಾಮಾಯಣ, ಮಹಾಭಾರತ ಇದು ಉಲ್ಲೇಖಗಳನ್ನೆಲ್ಲ ಹೇಳಿ ಒಂದೊಂದು ಪದ ಹೇಳಿದ್ರಲ್ಲ, ಅದ್ರದ್ದು ಬಹಳ ಸುಂದರವಾಗಿದೆ. ಸಾಮಾನ್ಯವಾಗಿ ತೆಂಗಲೆ ಸಂಪ್ರದಾಯದಲ್ಲಿ ಈಡ್ ವ್ಯಾಖ್ಯಾನ ಆಯಿರ್ಕಿರ್ದ ಕಾಲಕ್ಷೇಪ ಅಂತ ಕೇಳಿದ್ದಾರೆ. ವಡಗಲೆ ಆದ್ರೆ ರಹಸ್ಯತ್ರಯ ಇರ್ಕಿರ್ದ ಅಂತ. ಈ ರಹಸ್ಯತ್ರಯ ಒಂದ್ ಕೇಳ್ಬಿಟ್ಟು ಎಲ್ಲಾನಾಯ್ತು, ವೇದ ಉಪನಿಷತ್ತು ಎಲ್ಲಾನು, ಯಾಕಂದ್ರೆ ಎಲ್ಲವೂ ಬಂದ್ಬಿಡುತ್ತೆ ಅದ್ರಲ್ಲಿ. ಹಾಗೆ ಇದು ಕೂಡ ಎಕ್ಸಾಸ್ಟಿವ್ ಆಗಿದೆ ನೋಡಿ. ದಿಸ್ ಇಸ್ ಮೇಲ್ಕೋಟೆ ಸಂಸ್ಕೃತ ಸಂಶೋಧನಾ ಸಂಸತ್ತು. 6 ವಾಲ್ಯೂಮ್ ಬಂದಿದೆ. ಇದು 15 ವಾಲ್ಯೂಮ್ ಏನೋದು ಯಾರು ಪ್ಲಾನ್ಡ್, 12 ಇನ್ನಾರು ಬರಬೇಕು. ಅದ್ರ ಮೊದಲನೇ ಇದರಲ್ಲಿ ಬರೀ ಇಂಟ್ರೊಡಕ್ಷನ್ ಅಲ್ಲಿ ಇದೀವಿ. ಪ್ರತಿ ಶುಕ್ರವಾರ ದಿವಸ ಭಗವದ್ ವಿಷಯ ಆಗ್ತಾ ಇರೋದು ಬಹಳ ಸುಂದರವಾಗಿದೆ. ಇವುಗಳನ್ನು ತಿಳಿಬೇಕು, ವೇದವನ್ನು ಕಲಿಬೇಕು. ವೇದದ ಅರ್ಥ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್. ವೇದದಲ್ಲಿ ಹೇಳಿದ್ದನ್ನ ಯಥಾರ್ಥವಾಗಿ ಸರಿಯಾಗಿ ಸ್ಪಷ್ಟವಾಗಿ ತಿಳಿಯೋದು, ದೃಢವಾಗಿ ಅದರ ಮೀನಿಂಗು. ಅದಕ್ಕಾಗಿ ಇವುಗಳೆಲ್ಲ ಉಪಬ್ರಹ್ಮಣಗಳು ಅಂತ ಹೇಳಿದ್ರು. ಸೊ ಅದರಲ್ಲಿ ಇದು ಸೇರುತ್ತೆ. ದ್ರವಿಡ ವೇದ, ದಿವ್ಯ ಪ್ರಬಂಧ ಕೂಡ ಅವರು ಅನುಭಾವಿ ಗಿಡಗಳು, ಸುಮ್ಮನೆ ಬರೆದಿದ್ದಲ್ಲ. ದೇರ್ ಎಕ್ಸ್ಪೀರಿಯನ್ಸ್, ಅದು ಉದ್ಗಾರ, ಅನುಭವ. ಅವರ ಅನುಭವವನ್ನು ಗೀತೆಯ ಮುಖಾಂತರ ಹೇಳಿದ್ರು. 3 ಜನ ಆಳ್ವಾರಗಳು ತಿರುಕೋವಲೂರ್ ಅಲ್ಲಿ ಸೇರಿದ್ರು. ರಾತ್ರಿ ಒಬ್ರು ಜಗ್ಲಿ ಮೇಲೆ ಮಲಗಿದ್ರು. ಹಳ್ಳಿಗಳಲ್ಲೆಲ್ಲ ಜಗ್ಲಿ ಇರೋದು, ಯಾರು ಯಾರನ್ನು ಕೇಳ್ತಿರ್ಲಿಲ್ಲ, ಸುಮ್ನೆ ಜಗ್ಲಿ ಮೇಲೆ ಮಲಗಿರ್ತಿದ್ರು. ಬೆಳಗಾದ ತಕ್ಷಣ ಎದ್ದು ಅವ್ರ ಪಾಡಿಗೆ ಹೋಗ್ತಾ ಇದ್ರು. ಮನೆಯವ್ರು ಏನಾರು ಬಂದ್ರೆ ಯಾವ ಊರ್ನವರು ಏನೋ ಅದು ಇದು ತೋಳಿ ಏನಾರು ಉಪಹಾರ ಮಾಡ್ಕೊಂಡು ಆಮೇಲೆ ಹೊರಡಿ ಅಂತೆ ಆತಿಥ್ಯ ಮಾಡೋದು ಆಪ್ಷನಲ್. ಇಲ್ದಿದ್ರೆ ಅವ್ರ ಪಾಡಿಗೆ ಅವ್ರು ಎದ್ದೋಗೋದು. ಹೀಗೆ ಈ ಮೊದಲನೇ ಆಳ್ವಾರ ಅವ್ರು ಬಂದ್ ಮಲಗಿದ್ರು. ಇನ್ನೊಬ್ರು ಬಂದ್ರು, ಮಳೆ ಬರ್ತಾ ಇದೆ ರಾತ್ರಿ. ಒಬ್ರು ಮಲಗ್ಬೋದು, ಇಬ್ರು ಕುತ್ಕೋಬಹುದು ಒಂದ್ರಲ್ಲಿ. ಸೊ ಬನ್ನಿ ನೀವು ಕುತ್ಕೊಳ್ಳ ಅಂತ ಇಬ್ರು ಕುತ್ಕೊಂಡ್ರು. 3ನೇವ್ರು ಆಮೇಲೆ ಬಂದ್ರು. ಪೈಗಾಯಿ ಆಳ್ವಾರ್ ಮೊದ್ಲು, ಪೂದತ್ತ ಆಳ್ವಾರ್ 2ನೇವ್ರು, ಪೈ ಆಳ್ವಾರ್. ಇಬ್ರು ಕೂತ್ಕೋಬಹುದು, ಒಬ್ಬರು ಮಲಗ್ಬೋದು. ಅದು 3 ಜನ ನಿಂತ್ಕೋಬಹುದು. 3 ಜನನೇ ನಿಂತ್ಕೊಂಡ್ರು ಅಲ್ಲಿ. ಆ 3 ಜನ ಭಕ್ತರ ಮಧ್ಯದಲ್ಲಿ ಭಗವಂತ ತಾನು ಪ್ರತ್ಯಕ್ಷವಾಗ್ಬಿಟ್ಟ. ದೇ ಕುಡ್ ಫೀಲ್ ಹಿಮ್, ಅವನ ಅಂಗ ಇದುಗಳನ್ನೆಲ್ಲ. ಅವಾಗ ಅವನನ್ನು ಕಂಡು ಅನುಭವಿಸಿ ಹಾಡಿದಂತಹ 100 ಪದ್ಯಗಳು ಅಂತ್ಯ ಆದಿ ಯಾವ ವರ್ಡ್ ನಲ್ಲಿ ಎಂಡ್ ಆಗುತ್ತೋ ಆ ಇದರಿಂದ ಇನ್ನೊಂದು ಶುರು ಮಾಡಿದ್ರು. ಮೊದಲ್ ತಿರುವಂದಾದಿ, 2ಆಮ್ ತಿರುವಂದಾದಿ, 3ಆಮ್ ತಿರುವಂದಾದಿ. ಸೊ ಹೀಗೆ ಅವರ ಅನುಭವದಿಂದ ಹಾಡಿದ್ದು. ಏನಿದೆ ಅಂದ್ರೆ ಇದೇ ವಿಷಯಗಳನ್ನೇ ತಿಳಿಸ್ತಾರೆ ಅವರು. ಸೃಷ್ಟಿ ಹೇಗಾಯ್ತು, ಯಾರು ಜಗದಾದಿ ಕಾರಣ, ಜೀವಾತ್ಮನದ್ದು ಇದೇನೋ ಎಲ್ಲವನ್ನೂ ತಿಳಿಸುತ್ತೆ. ಪಂಚಲಕ್ಷಣಗಳು, ಅರ್ಥ ಪಂಚಕ ಅಂತ ಎಲ್ಲದಕ್ಕೂ ಅನ್ವಯ, ಸ್ಟಾರ್ಟಿಂಗ್ ಫ್ರಮ್ ವೇದ. ಹೀಗೆ ಒಂದೊಂದು ಹೇಳ್ತಾ ಬರ್. ಸೊ ಪುರುಷ ಸೂಕ್ತ, ಇಟ್ ಡೀಲ್ಸ್ ವಿತ್ ದಿ ಕ್ರಿಯೇಟರ್, ಭಗವಂತ. ಅವನಿಂದ ಎಲ್ಲ ಉಂಟಾಯ್ತು. ಆಧಾರ ವೇದ, ಅಖಿಲ ಧರ್ಮ ಮೂಲ, ಅಥಾರಿಟೀಸ್ ವೇದ. ಅದರಲ್ಲಿ ಎಲ್ಲವನ್ನು ತಿಳಿಸ್ತಾ ಬರ್. ಸೊ ಈ ಅನುವಾಕದ ಕಡೆಯಲ್ಲಿ ಇನ್ನೊಂದು ಮಾತು, ಇವಾಗ ಪೂರುಷಃ ಇವಾಗ ಹೇಳ್ಕೊಡ್ತೀನಿ. ಇದು ಅಡಿವುರವು ಅಂತ ತಮಿಳ್ನಲ್ಲಿ ದಿವ್ಯ ಪ್ರಬಂಧದಲ್ಲಿ. ಈಗ ತಿರುಪಲ್ಲಾಂಡು ಹೇಳಿದ್ರೆ ವಾಳಾಳ್ಪಟ್ಟು ಮತ್ತೆ ಒಂದೊಂದೇ ಮೊದಲನೇ ಪಾಶುರದ ಒಂದೊಂದು ಅಕ್ಷರಗಳನ್ನೇ ಒಂದೊಂದು ಪದಗಳನ್ನ ಹೇಳ್ಬಿಟ್ಟು ಇದ್ ಮಾಡೋದು. ಯಾಕೆಂದ್ರೆ ನೀವು ಮರ್ತು ಬಿಡೋಲ್ಲ, ಇದಾದ್ಮೇಲೆ ಅದೋ ಅದಾದ್ಮೇಲೆ ಇದೋ ಅಂತ ಬರ್ದೆ. ಹಾಗೆ ವೇದವನ್ನು ಕೂಡ ಈ ಅಡಿವುರು ಇದೆಯಲ್ಲ, ಇದನ್ನ ತಿಳಿದಿರ್ಬೇಕು. ಬಟ್ ಹೇಳ್ಬೇಕಾದ್ರೆ ಪಾರಾಯಣ ಮಾಡ್ಬೇಕಾದ್ರೆ ಬೇಕಿರ್ಲಿಲ್ಲ, ಪುಸ್ತಕ ಇಲ್ದೆ ಹೇಳೋರು. ಎಲ್ಲೆಲ್ಲಿ ಡಿವಿಯೇಷನ್ ಬರುತ್ತೆ. ತಸ್ಮಾತ್ ವಿರಾಟ ಜಾಯತ, ತಸ್ಮಾತ್ ಅಜ, ಇನ್ನೊಂದ್ ಕಡೆ ಬಂತು. ಈಗ ಆ ತಸ್ಮಾಯ್ತೋ ಇದು ಇಸ್ಮಾತು ಅಂದ್ರೆ ಇವೆಲ್ಲ ಇದ್ರಲ್ಲಿ ಈ ಅಡಿವರು ತಿಳಿದ್ರೆ ತಪ್ಪಾಗೋದಿಲ್ಲ, ಕ್ಲಿಯರ್ ಆಗಿ ಹೇಳೋದಿಲ್ಲ. ಗೊತ್ತೈತೆ? ಸೊ ಅದರಿಂದ ಇದು ಕೂಡ ಹೇಳುತ್ತೆ. ನಾವು ಕಲ್ಸ್ಕೊಡ್ಬೇಕಾದ್ರೆ ನಿಮಗೆ ಅಡಿಬರುವುದನ್ನು ಕೂಡ ಹೇಳ್ತೀವಿ. ಪೂರುಷಃ ಪುರೋಗ್ರತೋ ಜಾಯತ, ಪುರೋಗ್ರತೋ ಜಾಯತ,
ಕೃತೋ ಕಲ್ಪಯನ್ ಆಸಂದ್ವೇಚ ಅಭ್ಯಃ ಸಂಭೂತಃ ಪೃಥಿವ್ಯೈರಸ ಆಚ ಅಷ್ಟಿಗೆ ನಿಲ್ಸಿರೋಣ. ನಿನ್ನೆ ಹೇಳಿದ್ದು ಎಷ್ಟು ಅಷ್ಟೇನೆ. ಈಗ ತಗೊಳ್ಳಿ, ಕಡೆ ಪೇಜ್ ನಲ್ಲಿರೋದು. ಲಬ್ಧ ವೇದಾನ ಅವಿಸ್ಮರಣಾರ್ಥಂ ಜಪ್ಯ ಮಂತ್ರ. ಕಲಿತಂತಹ ವೇದ ಮರ್ತು ಹೋಗದೆ ಇರೋದಕ್ಕೆ ಹೇಳುವಂತ ಮಂತ್ರ. ಪರದುಳಿಗಿನ ನಮೋ ಬ್ರಹ್ಮಣೆ. ಕರೆಕ್ಟ್. ಸೀದಾಗಿ ನಮೋ ಬ್ರಹ್ಮಣೆ ಧಾರಣಂ ಮೇ ಅಸ್ತು ಅನಿರಾಕರಣಂ ಧಾರಯಿತ ಭೂಯಾಸಂ ಕರ್ಣಯೋ ಶ್ರುತಂ. ಈವರೆಗೆ 8ರಿಂದ 8:15 ತನಕ ಏನು ನಾನು ಕಿವಿನಲ್ಲಿ ಕೇಳಿದ್ನೋ ಕರ್ಣಯೋ ಶ್ರುತಂ, ಅದು ಮಾಚ್ಯೋ ಓಢ್ವಂ ಮಮಾಮುಷ್ಯವೋ ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು. ಸೊ ಹೀಗೆ ನಡೆಯೋದು, ಕಂಟಿನ್ಯೂ ಮಾಡುವಂತದ್ದು. ನಾವು ಶನಿವಾರ ಭಾನುವಾರ ಅದು ಇದು ಅಂತ ರಜಾ ಇಲ್ಲ. ಇದಕ್ಕೆ ಅನಧ್ಯಯನ ಯಾವತ್ತು ಅಂದ್ರೆ ಮಂಗಳವಾರ ದಿವಸ.